ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24/7 ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಿಂದ. ನೋಡಿ, ಬರ್ತಾ ಇರೋದು ಗಾಡಿಗಳಿಗೆ ಲಾಂಗ್ ತೊಗೊಂಡು ಮಚ್ಚು ತೊಗೊಂಡು ಹೊಡಿತಾ ಇರೋದು, ಹಗಲು ದರೋಡೆ ಮಾಡ್ತಾಯಿದ್ದಾರೆ. ಇದು ಯಾರ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾವ ಪಕ್ಷದ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾವ ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾವ ರಾಜಕಾರಣಿಯವ್ರಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ. ನೋಡಿ, ಎಲ್ಲರಿಗೂ ಸರಿ ಇದೆ. ಈಗ ಪ್ಯಾಸೆಂಜರ್ ಆಟೋ ಬರುತ್ತೆ ನೋಡಿ, ಪ್ಯಾಸೆಂಜರ್ ಆಟೋಗೆ ಮಚ್ಚು ತೊಗೊಂಡು ಹೊಡಿತಾ ಇರೋದು. ಆಟೋದಲ್ಲಿ ಕಸ್ಟಮರ್ ಇದ್ದಾರೆ, ಡ್ರೈವರು ಇದ್ದಾನೆ. ನೋಡಿ ಅಲ್ಲಿ ಯಾವ ಥರ ಹಗಲು ದರೋಡೆ ನಡೀತಾ ಇದೆ ಅಂದರೆ. ಈ ಪೊಲೀಸ್ ಸ್ಟೇಷನ್ದು ಏನಪ್ಪ ಬೋರ್ಡ್ ಹಾಕಿದ್ದೀನಿ ಅಂದರೆ, ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗೆ ಡ್ರೈವರು ಸಹಾಯ ಕೇಳಿದ್ದಾರೆ. ಯಾಕಂದರೆ ಪ್ಯಾಸೆಂಜರು ಇಳಿತಾ ಇದ್ದಾರೆ. ನೋಡಿ ನೋಡಿ, ಮಕ್ಕಳು ಇದ್ದಾರೆ, ನೋಡಿ ಲೇಡೀಸು ಇದ್ದಾರೆ. ಈ ಥರ ಹಗಲು ದರೋಡೆ ನಡೀತಾ ಇದೆ. ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗೆ ಈ ಡ್ರೈವರು 15 ದಿವಸದಿಂದ ಈ ಸ್ಟೇಷನ್ಗೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. 15 ದಿವಸದಿಂದ ಹೋಗ್ತಾ ಇರೋದು ಕಾರಣ ಏನಂದರೆ, ಆ ಡ್ರೈವರ್ಗೆ ಪೊಲೀಸವರು ರಕ್ಷಣೆ ಕೊಡ್ತಾ ಇಲ್ಲ. ಆ ಡ್ರೈವರು ಕಂಪ್ಲೇಂಟ್ ಕಾಪಿ ಕೊಡಿ ಅಂದರು, ಡ್ರೈವರ್ ಕಡೆಯಿಂದ ಕಂಪ್ಲೇಂಟ್ ತೊಗೋತಾ ಇಲ್ಲ. ಇವತ್ತು ಬಾ ನಾಳೆ ಬಾ ಅಂತ ಬರೀ ತಿರುಗಿಸ್ತಾರೆ. ಆ ಸ್ಟೇಷನ್ದಲ್ಲಿ ಯಾರು ಈ ಕೇಸ್ ತೊಗೊಂಡಿದ್ದಾರೆ ಅಂದರೆ, ಸಬ್ ಇನ್ಸ್ಪೆಕ್ಟ್ರು ಡಬಲ್ ಸ್ಟಾರ್ ತೊಗೊಂಡಿರೋದಂತೆ. ಅವ್ರ ಕಾಂಟ್ಯಾಕ್ಟ್ ನಂಬರು ಇದೆ ನಮ್ಮ ತವ. ನೋಡಿ, ಈ ಥರ ಒಂದು ಅಗ್ಲತ್ತಲ್ಲಿ ಈ ಥರ ಡ್ರೈವರ್ಗಳ ಮೇಲೆ ಹಲ್ಲೆ ಆಗ್ತಾಯಿದೆ ಅಂದರೆ, ನಮ್ಮ ಪೊಲೀಸ್ ಇಲಾಖೆ ಎಲ್ಲರಿಗೂ ಹೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ ಏರಿಯಾ ಪೊಲೀಸವರು ಏನು ಮಾಡ್ತಾಯಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಇಲಾಖೆನೇ ಯಾವ ಥರ ಕೂತ್ಕೊಂಡಿದೆ ಅಂದರೆ, ಒಂದು ಸೈಲೆಂಟಾಗಿ ಕೂತ್ಕೊಂಡಿರ್ಬೋದು. 15 ದಿವಸದಿಂದ ಒಬ್ಬ ಡ್ರೈವರ್ ಬಂದು ಕಂಪ್ಲೇಂಟ್ ಕಾಪಿ ಕೊಡಿ, ನನಗೆ ಈ ಥರ ನನ್ನ ಮೇಲೆ ಹಲ್ಲೆ ಆಗಿದೆ, ಈ ಥರ ಗಾಡಿ ಮೇಲೇನೋ ಹಲ್ಲೆ ಆಗಿದೆ ಅಂದರೆ, ಆ ಪೊಲೀಸವರು ಬರೀ ತಿರುಗಿಸ್ತಾರಂತೆ ಡ್ರೈವರ್ಗೆ. ಎಲ್ಲರಿಗೂ ಮಟ್ಟ ಬೆಳೆದಿದೆ ಅಂತ ಪ್ರತಿಯೊಬ್ಬರು ನೋಡಿ ಸ್ನೇಹಿತರೆ. ನಮ್ಮ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಎಲ್ಲರಿಗೂ ಬೆಳೀತಾ ಇದೆ. ನೋಡಿ, ಯಾವ ಚಾಲಕರು ಯಾರು ಸ್ಪಂದನೆ ಕೊಡಲ್ಲ. ಪೊಲೀಸ್ ಅಧಿಕಾರ ಇರಲಿ, ರಾಜಕಾರಣಿಯವರು ಇರಲಿ, ಯಾರೂ ಇರಲಿ, ಚಾಲಕರು ಪರವಾಗಿ ಕಟ್ಟಿರೋದು ಸಂಘಟನೆ, ಚಾಲಕರು ಪರವಾಗಿ ಧ್ವನಿ ಎತ್ತಬೇಕಾಗತ್ತೆ. ಅದೇಗೋಸ್ಕರ ನಾವು ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಿಂದ ನಾಳೆ ಇಲ್ಲ ನಾಡ್ದು ಸೋಮವಾರವರೆಗೂ ನೋಡ್ತೀವಿ. ಆ ಪೊಲೀಸ್ ಇಲಾಖೆಯಿಂದ ಕಂಪ್ಲೇಂಟ್ FIR ಕಾಪಿ ಕೊಟ್ಟಿಲ್ಲ ಅಂದರೆ, ಆ ಸಬ್ ಇನ್ಸ್ಪೆಕ್ಟ್ರ್ ಮೇಲೇ ನಾವು ಆಕ್ಷನ್ ತೊಗೋಬೇಕಾಗತ್ತೆ. ಆ ಸ್ಟೇಷನ್ದಲ್ಲಿ ಯಾರಿದ್ದಾರೆ ಸರ್ಕಲ್ಲು, ಅವ್ರ ಮೇಲೇನೂ ನಾವು ಆಕ್ಷನ್ ತೊಗೋಬೇಕಾಗತ್ತೆ. ಒಬ್ಬ ಡ್ರೈವರ್ ಬಂದು ಈ ಥರ ಹಲ್ಲೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೋತಲ್ಲ. ನಮ್ಮ ತವ CC ಕ್ಯಾಮ್ರಾನೂ ಇದೆ ನೋಡಿ. CC ಕ್ಯಾಮ್ರಾದಲ್ಲಿ ವೀಡಿಯೋದಲ್ಲೇ ಗೊತ್ತಾಗ್ತಿದೆ ಯಾವ ಥರ ಒಂದು ಮಚ್ಚು ತೊಗೊಂಡು ಹೊಡಿತಾ ಇರೋದು ಗಾಡಿಗಳಿಗೆ, ಯಾವ ಥರ ದಬಾಳಿಕೆ ಮಾಡ್ತಾ ಇರೋದು, ಯಾವ ಥರ ಅತ್ಯಾಚಾರ ಮಾಡ್ತಾ ಇರೋದಂತ. ಪ್ರತಿಯೊಬ್ಬರು ಆಗದಷ್ಟು ಈ ವಿಡಿಯೋ ಶೇರ್ ಮಾಡಿ, ಕರ್ನಾಟಕ ಕಮಿಷನರ್ವರೆಗೂ ಟ್ಯಾಗ್ ಮಾಡಿ. ಯಾಕಂದರೆ ಹಗಲು ದರೋಡೆಯಲ್ಲಿ ಮಚ್ಚು ತೊಗೊಂಡು ಹೊಡಿತಾ ಇದ್ದಾರೆ. ಪ್ರತಿಯೊಬ್ಬರು ಜೈ ಹಿಂದ್ ಜೈ ಭೀಮ್. ಆಗದಷ್ಟು ಪ್ರತಿಯೊಬ್ಬರು ವಿಡಿಯೋ